Hello guys, welcome back to Banking Kannadiga. In this video, I am going to discuss about a new notification that is from Union Bank of India. Union Bank of India ಬಂದ್ಬಿಟ್ಟು ಅಪ್ರೆಂಟಿಸ್ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅಪ್ರೆಂಟಿಸ್ ನೋಟಿಫಿಕೇಷನ್ ಡೀಟೇಲ್ ಆ್ಯಂಡ್ ನೋಟಿಫಿಕೇಷನ್ PDF ಅದೆಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಎಲಿಜಿಬಿಲಿಟಿ, ಕ್ವಾಲಿಫಿಕೇಷನ್, ಏಜ್ ಲಿಮಿಟು, ಸಿಲೆಬಸ್ ಮತ್ತು ಸ್ಯಾಲ್ರಿ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗ ಅಪ್ಲೈ ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ತೀನಿ. ಎಂಡಲ್ಲಿ ನಿಮಗೆ ವರ್ಕ್ ಕಲ್ಚರ್ ಲೈಕ್ ಎಷ್ಟು ಅವರ್ ವರ್ಕ್ ಮಾಡಬೇಕು ಅಪ್ರೆಂಟಿಸ್ ಅಂತಂದರೆ ಮತ್ತು ಏನು ಕೆಲಸ ಇರುತ್ತೆ ಅಪ್ರೆಂಟಿಸ್ದು, ಆ್ಯಂಡ್ ಇದನ್ನು ಮತ್ತು ನೀವು ಯಾರು ಅಪ್ಲೈ ಮಾಡಬೇಕು ಅನ್ನೋ ಒಂದು ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದು ಸಜೆಷನ್ ಇರುತ್ತೆ. ಸೊ ಕಂಪ್ಲೀಟಾಗಿ ಎಂಡವರೆಗೂ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ನೋಟಿಫಿಕೇಷನ್ ಬಂದುಬಿಟ್ಟು 29th ಮೀನ್ಸ್ ಇವತ್ತೇ ರಿಲೀಸ್ ಆಗಿರೋದು. ಮೀನ್ಸ್ ನಿನ್ನೆ ಆಲ್ರೆಡಿ ಆನ್ಲೈನಲ್ಲಿ ನಿಮಗೆ ಸಿಕ್ಕಿತ್ತು, ಬೇರೆ ಬೇರೆ ಆ್ಯಪ್ಗಳಲ್ಲಿರ್ಬೋದು ಅಥವಾ ಟೆಲಿಗ್ರಾಮ್ ಚಾನಲ್ಗಳಲ್ಲಿ. ಸೊ ಇವಾಗ ನಾನು ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದರೆ ನಿಮಗೆ ಅಪ್ಲೈ ಮಾಡೋದು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ, 29/4/2026. ಆ್ಯಂಡ್ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ಮಂತ್ 19. ಸ್ಟ್ಯಾಂಡರ್ಡಾಗಿ 20 ಡೇಸ್ ಅಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ. ಸೊ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಆ್ಯಂಡ್ ಟೆಂಟೇಟಿವ್ ಎಕ್ಸಾಮ್ ಡೇಟು ಸಿಂಗಲ್ ಎಕ್ಸಾಮಿನೇಷನ್ ಇರುತ್ತೆ, ಮೇ ಆರ್ ಜೂನ್. ಇದು ಕೂಡ ಈ ಹಾಲಿಡೇಸಲ್ಲೇ ಇರುತ್ತೆ, ಪಬ್ಲಿಕ್ ಹಾಲಿಡೇಸಲ್ಲೇ ಎಕ್ಸಾಮ್ ಇರುತ್ತೆ. ಏಜ್ ಲಿಮಿಟ್ ಇರ್ಬೋದು ಅಥವಾ ನಿಮಗೆ ಕಟ್ ಆಫ್ ಈ ಕ್ವಾಲಿಫಿಕೇಷನ್ನು ಅದೆಲ್ಲನೂ ಲಿಮಿಟ್ಟು ಮೀನ್ಸ್ ಕಟ್ ಆಫ್ ಡೇಟ್ ಬಂದುಬಿಟ್ಟು 1/4/2026. ಇಟ್ ಮೀನ್ಸ್ ಅವ್ರೇನಾದರೂ ಏಜ್ ಲಿಮಿಟ್ ಕೊಟ್ಟಿದ್ದರೆ ನೀವು ಅಷ್ಟು 1/4/2026 ಏಜ್ ಲಿಮಿಟಾಗಿ ಕನ್ಸಿಡರ್ ಮಾಡಬೇಕು. ಮತ್ತು ಕ್ವಾಲಿಫಿಕೇಷನ್ನು ಅಷ್ಟರಲ್ಲಿ ನಿಮ್ಮದು ಡಿಗ್ರಿ ಮುಗಿದಿರಬೇಕು. ಆ ಬೇಸಿಕ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ನೋಟಿಫಿಕೇಷನ್ಗೆ. ಸೊ ಈಗ ಇದು ತುಂಬ ಚಾನಲ್ಗಳಲ್ಲಿ ಅಥವಾ ನೀವು ವೇಕೆನ್ಸಿ ಮೀನ್ಸ್ ತಮ್ನೆಲ್ಗಳಲ್ಲಿ ನೋಡಿರ್ತೀರ 1865 ಪೋಸ್ಟ್ ಇದೆ ಅಂತ. ಬಟ್ ಅಪ್ರೆಂಟಿಸ್ ಪೋಸ್ಟ್ಗೆ ನೀವು ಔಟ್ ಆಫ್ ಸ್ಟೇಟ್ ಹೋಗೋದು ಅಷ್ಟು ಯೂಸ್ ಬರೋಲ್ಲ, ಯಾಕೆಂದರೆ ಸ್ಯಾಲ್ರಿ ಅಷ್ಟು ಜಾಸ್ತಿ ಇಲ್ಲದೇ ಇರೋದ್ರಿಂದ. ಸೊ ನಮ್ಮ ಕರ್ನಾಟಕದ್ದು ಎಷ್ಟು ವೇಕೆನ್ಸಿ ಇದೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕರ್ನಾಟಕಕ್ಕೆ ವೇಕೆನ್ಸಿ ಬಂದುಬಿಟ್ಟು ಟೋಟಲಾಗಿ 131 ಇದೆ. ಸೊ 131 ವೇಕೆನ್ಸಿ ಇದೆ. ಇದು ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿ ಕೊಟ್ಟಿಲ್ಲ ಅನ್ಕೋತೀನಿ ನೋಟಿಫಿಕೇಷನಲ್ಲಿ. ಇದರಲ್ಲಿ ಇನ್ನು ಇಂಪಾರ್ಟೆಂಟ್ ಏನು ಅಂತ ಬಂದರೆ ನಿಮಗೆ ಏಜ್ ಲಿಮಿಟ್. ಏಜು ಮಿನಿಮಮ್ ನಿಮ್ಮದು 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ಆ್ಯಸ್ ಆನ್ ಆಗಲೇ ಹೇಳಿದ್ನಲ್ಲ April 1, 2026. ಅದು ಕಟ್ ಆಫ್ ಅಪ್ಪರ್ ಏಜ್ ಲಿಮಿಟ್ಗೂ ಅಂಡರ್ ಏಜ್ ಲಿಮಿಟ್ಗೂ. ಇದು ಸ್ಟ್ಯಾಂಡರ್ಡ್ ರಿಲ್ಯಾಕ್ಸೇಷನ್ ಇರುತ್ತೆ ಎಲ್ಲ ಗೌರ್ಮೆಂಟ್ ಎಕ್ಸಾಮಲ್ಲೂ ಇದ್ದಂಗೆ. ಆ ಕ್ಯಾಟಗರಿಗೆ ಇಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇದು ಬಿಟ್ಟು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಇಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಎಜುಕೇಷನು ನಿಮಗೆ April 1, 2026ಗೆ ಡಿಗ್ರಿ ಮುಗ್ದಿರಬೇಕು. ಪ್ಲಸ್ ನಿಮ್ಮದು ಡಿಗ್ರಿ April 1, 2022 2022ಕ್ಕಿಂತ ಹಿಂದೆ ಮುಗ್ದಿರಬಾರ್ದು. 2022 April 1 ಆದಮೇಲೆ ಮತ್ತು 2026 April 1 ಅದರ ಮುಂಚೆ. ಸೊ ಈ ಗ್ಯಾಪಲ್ಲಿ ಈ 4 ಇಯರ್ಸ್ ಗ್ಯಾಪ್ ಏನಿದೆ, ಈ 4 ಇಯರ್ಸಲ್ಲಿ ಯಾರ್ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅವ್ರಿಗೆ ಮಾತ್ರ ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ನೋಡಿಕೊಂಡು ನಿಮ್ಮ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ಎಕ್ಸಾಮ್ ಪ್ಯಾಟರ್ನಿಗೆ ಬರೋಣ ನೆಕ್ಸ್ಟು. ಸೊ ಇದೇ ಮೋಸ್ಟ್ಲಿ ಇದೇ ನಾನು ಅಪ್ರೆಂಟಿಸ್ ನೋಟಿಫಿಕೇಷನಲ್ಲಿ ನೋಡಿರೋದು. ಅವರ ಬ್ಯಾಂಕ್ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿರುವಂಥದ್ದು. ಲಾಸ್ಟ್ ಕೆನರಾ ಬ್ಯಾಂಕು ಆ್ಯಕ್ಚುಲಿ ಅವರು PU ಮಾರ್ಕ್ಸ್ ಮೇಲೆ ರೆಕ್ರೂಟ್ ಮಾಡ್ಕೋತಾರೆ, ಎಕ್ಸಾಮ್ ಏನೂ ಕಂಡಕ್ಟ್ ಮಾಡಲ್ಲ. ಜನರಲ್ ಅವೇರ್ನೆಸ್ ಇರುತ್ತೆ. ಇದು ನಾರ್ಮಲಾಗಿ ನೀವು IBPSಗೆ ಏನು ಓದ್ಕೋತಿದ್ದೀರಾ ಜನರಲ್ ಅವೇರ್ನೆಸ್ ಅಷ್ಟೇ ಸಾಕು. ಇದು ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಎರಡಿಂದ, ಲೈಕ್ ಕ್ವಾಂಟ್ ಮತ್ತು ರೀಸನಿಂಗಿಂದ ಜಸ್ಟ್ 20 ಮಾರ್ಕ್ಸ್ ಇರುತ್ತೆ. ಆಬ್ವಿಯಸ್ಲಿ 20 ಸ್ಕೋರ್ ಮಾಡೋಂಗೆ ಈಸಿ ಇರುತ್ತೆ. ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ 20 ಮಾರ್ಕ್ಸಿಗಿರುತ್ತೆ. ನೀವು RRBಗೆ ಏನೇ ಓದ್ಕೊಂಡಿದ್ದೀರಾ ಕಂಪ್ಯೂಟರ್ ನಾಲೆಡ್ಜ್ ಅಷ್ಟೇ ಸಾಕು. ಇದೊಂದು ಎಕ್ಸ್ಟ್ರಾ ಆಗಿರೋದೇನು ಅಂದರೆ ಯೂನಿಯನ್ ಬ್ಯಾಂಕ್ದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂತ. ಆ್ಯಕ್ಚುಲಿ ಇವ್ರಂಗೆ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾರೆ, ನಾನೇ ಎಕ್ಸ್ಪ್ಲೈನ್ ಮಾಡಬೇಕೇನೋ ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕಂಪ್ಲೀಟಾಗಿ ಇದೇ ನೋಟಿಫಿಕೇಷನ್ ಶೇರ್ ಮಾಡ್ತೀನಿ. ನೀವು ಎಲ್ಲಿ ಹೋಗಿ ಪ್ರಾಡಕ್ಟ್ಸ್ನ ನೋಡಬೇಕು ಅದೆಲ್ಲನೂ ಡೀಟೇಲಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಮೇಜಸಲ್ಲಿ. ಆ್ಯಂಡ್ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಿದರೆ, ನಾನು ಈ ಲಿಂಕ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದಿಷ್ಟು ಇದೇನೇನಿದೆ ಪ್ರಾಡಕ್ಟ್ಸ್ ಅನ್ನೋದು 20 ಮಾರ್ಕ್ಸ್ಗೆ. ಇದನ್ನೆಲ್ಲನೂ ನಿಮಗೆ ಓದ್ಕೊಳ್ಳೋಕ್ಕೆ 1 ಡೇ ಸಾಕಾಗುತ್ತೆ, 1 or 2 ಡೇಸ್ ಮ್ಯಾಕ್ಸಿಮಮ್. ಸೊ ಇದಿಷ್ಟು ಬಂದುಬಿಟ್ಟು ನಿಮ್ಮ ಸಿಲೆಬಸ್ ಆ್ಯಂಡ್ ಪ್ಯಾಟ್ರನ್. ಸಿಲೆಬಸ್ ಇನ್ನು ಉಳಿದಿರೋ 4 ಪೇಪರ್ಗೆ ಆ್ಯಸ್ ಪರ್ IBPS ಏನು ಸಿಲೆಬಸ್ ಇದೆ ಎಕ್ಸಾಕ್ಟ್ ಸೇಮ್ ಇರುತ್ತೆ. ಆ್ಯಂಡ್ ಕ್ಲರಿಕಲ್ ಅಷ್ಟು ಟಫ್ ಇರೋಲ್ಲ, ಎಕ್ಸಾಮು ಈಸಿ ಇರುತ್ತೆ. ನೀವು ಆಲ್ಮೋಸ್ಟ್ ಔಟ್ ಆಫ್ ಸ್ಕೋರ್ ಮಾಡ್ತೀರಾ. ಲೈಕ್ ನೀವೆಲ್ಲ IBPS ಕ್ಲರ್ಕೋ ಅಥವಾ IBPS PO ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಜಸ್ಟಲ್ಲಿ ಮಿಸ್ ಆಗಿದ್ದೀರಾ ಮೈನ್ಸಲ್ಲಿ ಅಂತಂದರೆ, ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರೋರೆಲ್ಲ ಈ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬಟ್ ಸ್ಪೀಡ್ ಮೇಂಟೈನ್ ಮಾಡಿ ಅಷ್ಟೇ ಎಲ್ಲ ಸೆಕ್ಷನರು. ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಲೈಕ್ ಕರ್ನಾಟಕದವರಿಗೆ ಮೀನ್ಸ್ ಯೂಶ್ವಲಿ ಈ ನೋಟಿಫಿಕೇಷನ್ ಏನು ಅಂದರೆ ಔಟ್ ಆಫ್ ಸ್ಟೇಟ್ ಅವ್ರು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಅದು ಮೇಯ್ನ್ ಫ್ಯಾಕ್ಟರ್ ಏನು ಅಂದರೆ ಸ್ಯಾಲ್ರಿ. ಸೊ ನೋಡಿ ಸ್ಟಿಫ್ ಆ್ಯಂಡ್ ಬೆನಿಫಿಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ರೂರಲ್ ಅಥವಾ ಸೆಮಿ ಅರ್ಬನಲ್ಲಿ ಪೋಸ್ಟಿಂಗ್ ಆದರೆ 15,000. ಸೊ ನೀವು ಮಿನಿಮಮ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದರೆ 15,000 ಫಿಕ್ಸ್ ಆಗುತ್ತೆ.
ಅರ್ಬನಲ್ಲಿ 18, ಮೆಟ್ರೋ ಸಿಟೀಸಲ್ಲಿ 20,000. ಸೊ ಈ 15,000 ಏನಿದೆ ಇದು ನಿಮಗೆ 1 ಇಯರ್ ಮಾತ್ರ. ಈ ಜಾಬ್ ಏನಿದೆ ಇದು ಟ್ರೈನಿಂಗ್ ಥರ, ಆ್ಯಕ್ಚುಯಲ್ ಜಾಬ್ ಅಲ್ಲ, ಎಂಪ್ಲಾಯ್ಮೆಂಟ್ನ ನಿಮಗೆ ಆಫರ್ ಮಾಡ್ತಿಲ್ಲ ಬ್ಯಾಂಕು, ಜಸ್ಟ್ ಟ್ರೈನಿಂಗ್ ಫೇಸ್ ಥರ ಇರುತ್ತೆ. ಸೊ ಟ್ರೈನಿಂಗಲ್ಲಿ ನಿಮಗೆ ಮಂತ್ಲಿ 15,000 ಇರುತ್ತೆ ಅಷ್ಟೇ. ಅದಾದಮೇಲೆ 1 ಇಯರ್ ಆದಮೇಲೆ ನಿಮಗೆ ಜಾಬ್ ಇರೋದಿಲ್ಲ, ಮೀನ್ಸ್ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಕಂಪ್ಲೀಟ್ ಆಯಿತು ಟ್ರೈನಿಂಗ್ ಅಂತ ಅಷ್ಟೇ. ಅದು 1 ಇಯರ್ ಆದಮೇಲೆ ಕಂಟಿನ್ಯೂ ಆಗಲ್ಲ ಈ ಜಾಬು, ಜಸ್ಟ್ ಫಾರ್ 1 ಇಯರ್ ಅಷ್ಟೇ ಇರುತ್ತೆ ಈ ಜಾಬು. ಸೊ ನಿಮಗೆ ಇಲ್ಲಿ ನೋಡ್ಬೋದು ಲೀವ್ಸ್ ಅಂತ ಅಂದರೆ 4 ಕ್ಯಾಶುವಲ್ ಲೀವ್ಸ್ನ ನೀವು ಒಂದೇ ಸಲ ಹಾಕೋಬೋದು. 1 ಮಂತ್ ಕಂಪ್ಲೀಟ್ ಆದರೆ ಸರ್ವಿಸು 1 ಕ್ಯಾಶುವಲ್ ಲೀವ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ 1 ಮಂತ್ ಆದಮೇಲೆ ನೀವು ಬೇಕಿದ್ರೆ 1 ರಜೆ ತೊಗೋಬೋದು. ಆ್ಯಂಡ್ 4 ರಜೆ ಕಂಟಿನ್ಯೂಸ್ ಆಗಿ ಕ್ಯಾಶುವಲ್ ಲೀವ್ ಹಾಕೋಬೋದು. ಇಲ್ಲ ಆ್ಯಂಡ್ ಅದು ಬಿಟ್ಟರೆ ಡೈಲಿ ವರ್ಕಿಂಗ್ ಅವರ್ಸ್ ಏನಿದೆ ನೋಡಿ, ನಾನು ವರ್ಕಿಂಗ್ ಅವರ್ಸ್ ಹೇಳ್ತೀನಿ ಅಂತಂದಲ್ಲ, ಆ್ಯಸ್ ಪರ್ ಕ್ಲರಿಕಲ್ ಸ್ಟಾಫ್ಗೆ ಏನಿದೆ ಬ್ಯಾಂಕಲ್ಲಿ ಅದು ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 10 AM to 5 PM. ಸೊ 5 PMಗೆ ನಿಮಗೆ ವರ್ಕ್ ಮುಗಿಯುತ್ತೆ. ಆ್ಯಂಡ್ ಎಕ್ಸ್ಟ್ರಾ ವರ್ಕ್ನ ನೀವು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಓವರ್ ಟೈಮ್ನ ಎಂಟರ್ಟೈನ್ ಮಾಡಲ್ಲ ಅಂತ. ಯೂಶ್ವಲಿ ಕ್ಲರಿಕಲ್ದು 5 PM ಆದ್ರೂ ಕೆಲವೊಂದು ಬ್ರ್ಯಾಂಚ್ಗಳಲ್ಲಿ 5:30, 6ವರೆಗೂ ಕ್ಲರಿಕಲ್ ಕೂಡ ಕುತ್ಕೊಳ್ಳೋ ಅಂಥ ಪರಿಸ್ಥಿತಿ ಇದೆ. ಸೊ ಅಂಥ ಪ್ಲೇಸಸ್ ಏನಾದ್ರು ನಿಮಗೆ ಏನಾದ್ರು ಪೋಸ್ಟಿಂಗ್ ಆದರೆ ನಿಮ್ಮ ಬ್ರ್ಯಾಂಚ್ ಹೆಡ್, ನೀವು ಅಲಾಟ್ ಆಗಿರೋ ಬ್ರ್ಯಾಂಚಲ್ಲಿ ಹೆಡ್ಡು ಅಥವಾ ನಿಮ್ಮ ಆಫೀಸರು ಏನಾದ್ರು ನಿಮಗೆ 5 ಮೇಲೂ ಇರಿ ಅಂತಂದರೆ ನೀವು ಬೇಕಿದ್ರೆ ಇದನ್ನು ಶೋ ಮಾಡಿಬಿಟ್ಟು ನೀವು ರೆಕ್ಟಿಫೈ ಮಾಡ್ಕೊಂಡು ಮನೆಗೆ ಬರ್ಬೋದು. ಸೊ 5 PMವರೆಗೂ ಸ್ಟ್ರಿಕ್ಟ್ಲಿ 5 PMಲ್ಲಿ ನಿಮ್ಮದು ವರ್ಕ್ ಮುಗಿದೋಗುತ್ತೆ. ಸೊ ಆಗಲೇ ವರ್ಕ್ ಕಲ್ಚರ್ ಬಗ್ಗೆ ಹೇಳ್ತೀನಿ ಅಂತಂದರೆ, ವರ್ಕ್ ಕಲ್ಚರ್ ಏನಿರುತ್ತೆ ಅಂತಂದರೆ ಮೇಯ್ನ್ಲಿ CSAಗಳಿಗೆ ಏನಿರುತ್ತೆ ಅದಕ್ಕಿಂತ ಕಮ್ಮಿ ಇರುತ್ತೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಷ್ಟು ಇರೋದಿಲ್ಲ, ಲೈಕ್ ಜಾಸ್ತಿ ಇರೋಲ್ಲ. ಯಾಕೆಂದರೆ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದಕ್ಕೆ ಇನ್ಕ್ಲೂಡ್ ಆಗಿರಲ್ಲ. ಲೈಕ್ ಫಿನಾಕಲ್ ಅಂತಿದೆ ನಮ್ಮದು. ಸೊ ಲೈಕ್ ನೀವು ಟ್ರಾನ್ಸ್ಫರ್ ಮಾಡೋದು, RTGS ಮಾಡೋದು ಅದೆಲ್ಲ ಮಾಡಲ್ಲ. ಬಟ್ RTGS ಫಾರ್ಮ್ ಫಿಲ್ ಮಾಡೋದಿರ್ಬೋದು, ರೆಸಿಟ್ ಫಿಲ್ ಮಾಡೋದಿರ್ಬೋದು, ಡೆಪಾಸಿಟ್ ಸ್ಲಿಪ್ ಫಿಲ್ ಮಾಡೋದಿರ್ಬೋದು. ಈಗ ಅಲ್ಲಿ ಇಲ್ಲಿಟ್ರೇಟ್ ಬರ್ತಾರೆ, ಅವರಿಗೆಲ್ಲ ಫಾರ್ಮ್ ಫಿಲ್ ಮಾಡೋಕ್ಕೆ ಬರಲ್ಲ, ಆ ಥರ ಫಾರ್ಮ್ ಫಿಲ್ ಮಾಡೋದು. ಅದು ಬಿಟ್ಟರೆ CKYC ಅಂತ ಒಂದು ಬರುತ್ತೆ, ಆ CKYC ಮಾಡೋದು, ಅದು ಡಾಕ್ಯುಮೆಂಟ್ ಇಸ್ಕೊಳ್ಳೋದು, ಸ್ಕ್ಯಾನ್ ಮಾಡೋದು, ಈ ಥರ ವರ್ಕು. ಅದು ಬಿಟ್ಟರೆ AOF ಪ್ರಿಪೇರ್ ಮಾಡೋದು, ಅಕೌಂಟ್ ಓಪನಿಂಗ್ ಫಾರ್ಮ್ಸ್ನ ಫಿಲ್ ಮಾಡೋದು, ಅಥವಾ ಅಪ್ಲಿಕೇಶನ್ ಫಾರ್ಮ್ ಏನೇನಿರುತ್ತೆ ಈ ಥರ ಡಾಕ್ಯುಮೆಂಟೈಸೇಷನ್ ಮಾಡೋದು, ಈ ವರ್ಕ್ ಇರುತ್ತೆ ನಿಮಗೆ. ಸೊ ವರ್ಕ್ ಅಂತೂ ಓಕೆ, ಆರಾಮಾಗಿ ನೀವು ಮಾಡ್ಬೋದು, ಅದೇ ಥರ ಇರುತ್ತೆ. ಜಾಸ್ತಿ ಅಂತ ಪ್ರೆಷರ್ ಏನಾಗಲ್ಲ, ಮತ್ತು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅಂತೂ ಇರೋದಿಲ್ಲ. ಸೊ ಇದಿಷ್ಟು ವರ್ಕ್. ಆ್ಯಂಡ್ ಏನು ಇದು ನಾನು ವರ್ಕ್ ಅಂತ ಹೇಳಿದ್ದೀನಿ, ಇದು ಪರ್ಟಿಕ್ಯುಲರ್ ಬ್ರ್ಯಾಂಚ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದು ಬ್ರ್ಯಾಂಚಲ್ಲಿ ಡೈಲಿ 5 CKYC ಅಂತಿದ್ರೆ, ಕೆಲವೊಂದು ಬ್ರ್ಯಾಂಚಲ್ಲಿ 10 ಮಾಡಬೇಕಾಗುತ್ತೆ, ಕೆಲವೊಂದರಲ್ಲಿ 20 ಮಾಡಬೇಕಾಗುತ್ತೆ. ಕೆಲವೊಂದರಲ್ಲಿ ಫುಟ್ಫಾಲ್ ಕಮ್ಮಿ ಇದ್ದರೆ ಡೈಲಿ ನಿಮಗೇನು ಒಂದು 20-25 ಡೆಪಾಸಿಟ್ ಸ್ಲಿಪ್ ಫಿಲ್ ಮಾಡೋದಿರುತ್ತೆ, ಅಥವಾ AOF ಫಿಲ್ ಮಾಡೋದಿರುತ್ತೆ, ಅಥವಾ RTGS ಫಾರ್ಮು ಅಥವಾ ಟ್ರಾನ್ಸ್ಫರ್ಸು ಫಿಲ್ ಮಾಡೋದಿರುತ್ತೆ. ಫುಟ್ಫಾಲ್ ಜಾಸ್ತಿ ಇದ್ದರೆ, ಕಮ್ಮಿ ಇದ್ದರೆ ಕಮ್ಮಿ, ಆ ಥರ ಇದ್ದರೂ ಈ ಫುಟ್ಫಾಲು ಮತ್ತು ಬ್ರ್ಯಾಂಚ್ ನಿಮಗೆ ಎಲ್ಲಿ ಪೋಸ್ಟಿಂಗ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಬ್ರ್ಯಾಂಚ್ ಪೋಸ್ಟಿಂಗ್ ಏನಿದೆ ನಿಮಗೆ, ನೀವು ಅಪ್ಲೈ ಮಾಡಿರೋ, ನೀವು ಈಗ ಅಡ್ರೆಸ್ ಏನು ಕೊಡ್ತೀರಾ ಅಪ್ಲೈ ಮಾಡಬೇಕಿದ್ರೆ, ಸೊ ಅದ್ರ ನಿಯರ್ ಬೈಯೇ ಪೋಸ್ಟಿಂಗ್ ಸಿಗುತ್ತೆ ನಿಮಗೆ, ನಿಯರ್ ಬೈ ಲೊಕೇಶನ್ದು. ಬಿಕಾಸ್ ಒನ್ ಮೇಯ್ನ್ ರೀಸನ್ ಏನು ಅಂತ ಅಂದರೆ, ಇಲ್ಲಿ ಕೊಡ್ತಿರೋಂಥ ಸ್ಯಾಲ್ರಿ ಏನಿದೆ 15,000 ಸ್ಟಿಫ್ ಫಂಡ್, ಅದು ಸ್ಯಾಲ್ರಿ ಅನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಸೂಟೇಬಲ್ ಆಗಿ ನೀವು ಹೊರಗಡೆ ಹೋಗಿ ಕೆಲಸ ಮಾಡಿದರೆ ಅಷ್ಟು ವರ್ತಾಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಿಯರ್ ಬೈಯೇ ಪೋಸ್ಟಿಂಗ್ ಸಿಗುತ್ತೆ. ಸೊ ಮತ್ತು ಯಾರು ಅಪ್ಲೈ ಮಾಡಬಹುದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಲೈಕ್ IPSP ಜಸ್ಟಲ್ಲಿ ಮಿಸ್ ಆಯಿತು, ಅಥವಾ ಇಂಟರ್ವ್ಯೂ ಆಗಿತ್ತು ಮಿಸ್ ಆಯಿತು, ಆ್ಯಂಡ್ ಇವಾಗ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗೋಗಿದ್ದೀರಾ ನೀವು, ಅಂದರೆ ಸ್ಟ್ರಾಂಗ್ ಇದ್ದೀರಾ, ಮೇನ್ಸ್ ಕ್ಲಿಯರ್ ಮಾಡ್ಬೋದು. ಸೊ ಅಂಥವರು ಆರಾಮಾಗಿ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಎಕ್ಸಾಮ್ನ ಲೈಕ್ ಈ ವರ್ಕ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಓದ್ಕೋಬೋದು ಅನ್ನೋದಿದ್ರೆ ಅಪ್ಲೈ ಮಾಡಿ, ವರ್ಕ್ ಮಾಡಿಕೊಂಡು ಓದ್ಕೊಳ್ಳಿ. ಆ್ಯಂಡ್ ನನಗೆ ಗೊತ್ತಿರೋಂಗೆ ವರ್ಕ್ ಮಾಡಿಕೊಂಡು ಓದ್ತಿರೋರು ಇದ್ದಾರೆ, ಆ್ಯಂಡ್ ಚೆನ್ನಾಗೇ ಮಾರ್ಕಲ್ಲಿ ಸ್ಕೋರ್ ತಗೋತಿದ್ದಾರೆ. ಬಟ್ ಇವಾಗ ಫ್ರೆಶ್ಶಾಗಿ ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ, ಇನ್ನು ಜಸ್ಟ್ ನೀವು 21 ಇಯರ್ಸ್, ಈಗ ಜಸ್ಟ್ ಡಿಗ್ರಿ ಮುಗಿದಿದೆ, ನೀವು ಈಗ ರಿಸ್ಕ್ ಆ್ಯಪಟೈಟ್ ನಿಮಗಿದೆ, ಅದು ನಿಮ್ಮ ಮೇಲೂ ಡಿಪೆಂಡ್ ಆಗುತ್ತೆ. ಲೈಕ್ ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ಅಥವಾ ನೀವು ಇರ್ಬೋದಾ, ಓದ್ಬೋದಾ, ಅಥವಾ ಲೈಕ್ 1 ಇಯರ್ ನೀವು ಗ್ಯಾಪ್ ತೊಗೊಂಡು ಕುತ್ಕೊಂಡು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದಾ, ಆ ಥರ ನೀವು ನಿಮ್ಮ ಪರ್ಸ್ನಲ್ ಏನೇನು ನೀಡಿದೆ ಅದ್ರ ಮೇಲೆ ಡಿಸೈಡ್ ಮಾಡಿ. ಬಟ್ ನನ್ನ ಸಜೆಷನ್ನು, ಹತ್ತಿರ ಮನೇಲಿ ಲೈಕ್ ಓದೋಕ್ಕೆ ಆಗ್ತಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ, ಲೈಕ್ ಪರಿಸ್ಥಿತಿ ಸರಿ ಇಲ್ಲ, ಕೆಲಸ ಬೇಕೇ ಬೇಕು ಅಂತ ಅಂದರೆ ಅಂಥವ್ರು ಅಪ್ಲೈ ಮಾಡಿಬಿಟ್ಟು ಆರಾಮಾಗಿ ಕೆಲಸ ತೊಗೋಬೋದು. ಬಟ್ ಅದ್ರ ಜೊತೆ ಇದೇ ಫೈನಲ್ ಅಲ್ಲ, ಯಾಕೆಂದರೆ ಜಸ್ಟ್ 1 ಇಯರ್ ಎಂಪ್ಲಾಯ್ಮೆಂಟ್ ಅಷ್ಟೇ ನಿಮಗಿರೋದ್ರಿಂದ ಬೇರೆ ಎಕ್ಸಾಮ್ಗೂ ಓದ್ಕೋಬೇಕಾಗುತ್ತೆ. ಸೊ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಓದ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋರು ಓದ್ಕೊಳ್ಳಿ. ಆ್ಯಂಡ್ ವರ್ಕಿಂಗ್ ಅವರ್ಸ್ ನಾನು ಹೇಳ್ದಂಗೆ 10 PM ಇಂದ 10 AM ಇಂದ 5 PM ವರೆಗೂ ಮಾತ್ರ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ಇದಿಷ್ಟು ನನ್ನ ಸಜೆಷನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಈ ನೋಟಿಫಿಕೇಷನ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡಿಕೊಡ್ತೀನಿ.